ಕರಡಿಗಳಿಗಿಂತ ಡೇಂಜರ್ ಅನಿಮಲ್ ಬೇರೆ ಯಾವುದೂ ಇಲ್ಲ. ಸರ್ ಇಲ್ಲಿ 100ರಿಂದ 120ವರೆಗಿದೆ ಸರ್ ಕರಡಿ. ಡಿಪಾರ್ಟ್ಮೆಂಟ್ ಕೂಡ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೈಲ್ಡ್ ಲೈಫ್ನ. ಎಕ್ಸ್ಟ್ರೀಮ್ ಆಫ್ ರೋಡು ದರೋಜಿ ಕಾಡೋಡೆ ಹೋಗ್ತಾ ಇದ್ದೇವೆ. ದರೋಜಿ ಕರಡಿಧಾಮ. ರೋಡಲ್ಲಿ ಇದ್ದಾವೆ, ಅದು ಕ್ಲಿಯರ್ ಆಗಲಿ. ಕ್ಲಿಯರ್ ಆದ ತಕ್ಷಣ ನಾವು ಆ ಕಡೆ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ ಈಗ. ರೋಡಲ್ಲಿ ಇದ್ದಾವೆ. ನಾವು ಇವಾಗ ಸ್ವಲ್ಪ ಮೂವ್ ಆಗಲಿ ಆಮೇಲೆ ಸ್ವಲ್ಪ ಮೂವ್ ಆಗಲಿ ಕರಡಿಗಳು ರೋಡಿಂದ ಆಚೆಗೆ. ಬ್ಯಾಕ್ ಆಫ್ ಪ್ಲೇಸ್ ಇಸ್ ದೇರ್. ಒಂದು 5 ನಿಮಿಷ ಸರ್, ನಾನು ಮರಿ ಮಾತಾಡ್ತೀನಿ. ಅದೇ ಮರಿಗಳಿದ್ದಾವಂತೆ, ತುಂಬ ಒಳ್ಳೆ ಸೈಟ್ ಇವತ್ತು ನೋಡಿ. ಇವರು ಬಂದು ಸ್ಪೀಡ್ ಹೋಗ್ತಾ ಇದ್ದಾರೆ. ಈಗ ಬರುತ್ತಾ ಇಲ್ಲಿ ಆ ಕೇವ್ನಲ್ಲಿದೆ, ದೊಡ್ಡದು ರಾಕ್ ಇದೆಯಲ್ಲ, ಆ ಕೇವ್ನಲ್ಲಿ ಒಂದು ಮೇಲು ಬೇರೆ ಇದೆ. ಈಗ 2 ಮರಿ ಜೊತೆ ರೋಡ್ ಕ್ರಾಸ್ ಆದವು. ಹೋಗೋಣ ಇರಿ, ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ಮರಿ ಸಖತ್ತಾಗಿದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದರೋಜಿ. ನಾವು ಕಬಿನಿನಲ್ಲಿ, ನಮ್ಮ ಬಂಡೀಪುರದಲ್ಲಿ ಫ್ಲಾಟ್ ಲ್ಯಾಂಡಲ್ಲಿ ಗಾಡಿಗಳು ನೋಡೋದಕ್ಕೂ ಈ ದರೋಜಿ ವನ್ಯಧಾಮದಲ್ಲಿ ನೋಡೋದಕ್ಕೂ ಭಾಳ ವ್ಯತ್ಯಾಸ. ಬ್ಯೂಟಿಫುಲ್, ಎಲ್ಲ ನ್ಯಾಚುರಲ್ ಕೇವ್ಸ್ಗಳು, ತುಂಬ ನೂರಾರು ಥರ ಕಲ್ಲು ಬಂಡೆಗಳು, ಗುಹೆಗಳಿದ್ದಾವೆ, ಬೆಟ್ಟಗಳಿದ್ದಾವೆ. ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇದು. ಇಲ್ಲಿ 2 ಮರಿ ಬಂದಿತ್ತು. ಈಗ ಬೆನ್ನ ಮೇಲೆ ಕೂತ್ಕೊಂಡು ಬಂತು ಹಿಂದ್ಗಡೆ ಮರಿಗಳಿದ್ದಾಗ ಭಾರಿ ಡೇಂಜರ್, ತುಂಬ ಹುಷಾರಾಗಿರ್ಬೇಕಾಗತ್ತೆ ನಾವು. ಇನ್ನು ವೈಲ್ಡ್ ಲೈಫ್ ಕರಡಿಗಳಿಗಿಂತ ಡೇಂಜರ್ ಅನಿಮಲ್ ಬೇರೆ ಯಾವುದೂ ಇಲ್ಲ. ನಾವು ನಿಮಗೆ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು.
ಮೋರ್ ಡೇಂಜರಸ್ ಎನಿ ಅದರ್ ಅನಿಮಲ್ಸ್ ಇನ್ ವೈಲ್ಡ್ ಲೈಫ್. ಕರಡಿಗಳು ಯಾವತ್ತೂ ಅವಳ ಹತ್ರ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ನಾನು ನನ್ನ ಬುಕ್ಕಲ್ಲಿ ಬರ್ದಿದ್ದೀನಿ ನೋಡಿ, ಇನ್ನಾಕಿದ್ದ ಪ್ಯಾಂಟಮ್ನಲ್ಲಿ ನಮ್ಮ ಯೂನಿವರ್ಸಳಿ ಗೇಟು ನಾಗರಹೊಳೆ ಆ ವಾಚರ್ ಮಧು ಕತೆ. ಸೊ ಹಾರಿಬಲ್ ಅದೊಂದು ಕರಡಿ ಒಂದೊಂದು ಏಟ್ ಕೂಡ ಡೆಡ್ಲಿ, ಸಿಕ್ಕಾಪಟ್ಟೆ ಡೆಡ್ಲಿ. ತುಂಬ ಚೆನ್ನಾಗಿದೆ ಮರಿ ಮಾತ್ರ. ಸಬಡಾಟು ಇಲ್ಲೇ ಇದ್ದಾವೆ, ಇಲ್ಲೇ ತಿಂತಾ ಇದ್ದಾವೆ, ಬುಷ್ ಒಳಗಡೆ ಇದ್ದಾವೆ. We are so blessed with. ಇಷ್ಟು ಹತ್ತಿರದಿಂದ ಕರಡಿಗಳನ್ನ ನೋಡೋದು ಒಂದು ಭಾಗ್ಯನೇ. ನಮ್ಮ ಕಬಿನಿನಲ್ಲಿ ಕರಡಿಗಳು ತುಂಬ ಇದ್ದಾವೆ, ಬಟ್ ಸೈಟಿಂಗು ತುಂಬ ಅದೃಷ್ಟ ಮಾಡಿರ್ಬೇಕು. ದೂರದಲ್ಲಿ ನಾವೆಲ್ಲೋ ವೆಹಿಕಲ್ ಕೂತಿರ್ತೀವಿ, ದೂರದಲ್ಲೆಲ್ಲೋ ಹೋಗ್ತಾ ಇರುತ್ತೆ ಅಥವಾ ಎಲ್ಲೋ ಆಟ ಆಡ್ತಾ ಇರ್ತವೆ. ಟೈಗರು ಫ್ರೀಕ್ವೆಂಟ್ಲಿ ಸಿಗುತ್ತವೆ, ಎವ್ರಿ ಡೇ ಟೈಗರ್ ನೋಡ್ಬೋದು ಕಬಿನಿನಲ್ಲಿ, ಬಂಡೀಪುರದಲ್ಲಿ ಸಿಗ್ತವೆ. ಬಟ್ ಕರಡಿಗಳು ಸಿಗಲ್ಲ, ಅದು ದೊಡ್ಡ ಸಂಖ್ಯೆನಲ್ಲಿ. ಮಾಜಿ ಸಚಿವರಾದ M.Y. ಗೋರ್ಪಡೆ ಅವರ ಒಂದು ಕಳಕಳಿಯಿಂದ ಕಾಳಜಿಯಿಂದ ಜನ್ಮ ತಾಳಿದ್ದೆ ಈ ದರೋಜಿ ವೈಲ್ಡ್ ಲೈಫು. ಅವ್ರದ್ದಷ್ಟು ನೀವು ಕರಡಿಗಳದ್ದು ಫೋಟೋಗ್ರಫಿ ನೋಡಬೇಕು, ಗೋರ್ಪಡೆ ಸರ್ ತೆಗೆದಿರೋದು ಆಸಮ್. ಅವ್ರ ವೈಲ್ಡ್ ಲೈಫ್ ಬಗ್ಗೆ ಎಷ್ಟು ಕನ್ಸರ್ನು, ಎಷ್ಟು ಪ್ರೀತಿ ಇತ್ತು ಅಂತಂದರೆ ಭಾಳ ಮೆಚ್ಚಬೇಕು ಅದನ್ನು. ನೋಡಿ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೈಲ್ಡ್ ಲೈಫ್ನ. ಆಮೇಲೆ ನಾಟ್ ಓನ್ಲಿ ಡಿಯರ್, ಕರಡಿ ಒಂದೇ ಅಲ್ಲ ಇಲ್ಲಿ. ಏಕೆಂದರೆ ಇಲ್ಲಿ ನೀವು ಪಕ್ಷಿಗಳ ವೈವಿಧ್ಯತೆ ನೋಡ್ಬೋದು. ನೀವು ಎಷ್ಟು ಪಕ್ಷಿಗಳಿದ್ದಾವೆ ಅಂತಂದರೆ ಇಲ್ಲಿ ನೀವು ಬರ್ಡಿಂಗು ತುಂಗಭದ್ರಾ ಬ್ಯಾಕ್ ವಾಟ್ರಿಗೆ ಹೋಗ್ಬೇಕು, ಅಲ್ಲಂತೂ ತುಂಬ ಅತ್ಯದ್ಭುತವಾದ ಬರ್ಡಿಂಗ್ ನೋಡ್ಬೋದು ನೀವು. ಬರ್ತಾ ಇದ್ದಾರೆ, ಈಗ ನಾವು ಅಲ್ಲಿಗೆ ಹೊರಡೋಣ, KG ಹತ್ರ ಹೊರಡೋಣ.
He's too active. Let's see if they want to piggyback. They're too heavy now. Three cups. 3 cups. Right side only. The full end. Oh, yes, feeding. This time, ಫೀಡಿಂಗ್ ಮಾಡ್ತಾ ಇದೆ. ಹಾಲು ಕುಡಿಸ್ತಾ ಇದೆ ನೋಡಿ 2 ಮರಿಗಳು. Is she feeding? yes, she's feeding. ಹಾಲು ಕುಡಿತಾ ಇದ್ದಾವಲ್ಲ, Maybe that's some. ಅದು ಸೌಂಡ್ ಮಾಡ್ಕೊಂಡು ಕುಡಿತಾ ಇದೆ. The mongoose is standing up. All three looking. ಬಕೆಟ್ ಇಟ್ಟು ಬರ್ತೀನಿ ನೀವು ನೋಡಿ. ಇಲ್ಲೇ ಇದೆ.
ಡೈರೆಕ್ಟ್ ಒಳ ಬರುತ್ತೆ. ಅಂದ್ರೆ ನಾವು ಅದ ಸುಂದ್ರಣ್ಣ. ಹೋಯ್ತಾ? ನಿಮಗೆ ಟ್ರೀ ಏನು ಕಾಣಿಸ್ತಿದೆ ಅಲ್ಲ, ಎಷ್ಟಿದೆ ಇವಾಗ ಟೋಟಲ್ ದರೋಜಿನಲ್ಲಿ? ಸರ್ ಇಲ್ಲಿ 100ರಿಂದ 120ವರೆಗಿದೆ ಸರ್ ಓಹ್. ಕರಡಿ. ಹ್ಞೂ ಹ್ಞೂ ಹ್ಞೂ. ಇಲ್ಲಿ ನಮಗೆ ರೆಗ್ಯುಲರ್ ಸಿಗೋದಂದ್ರೆ ಒಂದು 10ರಿಂದ 12 ಮಟ ಸಿಗುತ್ತೆ. ಹಾಂ ಹಾಂ ಹಾಂ. ಈ ಪ್ಲೇಸ್ ಅಲ್ಲಿ ಬಂದು ಒಂದು 20ರಿಂದ 30 ಮಟ ಇರ್ಬೋದು ಸರ್. ಹ್ಞೂ ಹ್ಞೂ. ನಾವು ಡೈಲಿ ಇಲ್ಲಿ ಫೀಡ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೆ ರೆಗ್ಯುಲರ್ ಅಂದ್ರೆ ಒಂದು 10ರಿಂದ 12 ಮಟ ಸಿಗುತ್ತೆ ಅಷ್ಟೇ. ಅಂದರೆ ನೀವು ನೈಟ್ ಬೀಟ್ ಮಾಡ್ತೀರಾ ಸುತ್ತ ಜಮೀನ್ ಹತ್ರ ಎಲ್ಲ ಹೋದಾಗ? ನಾವು ಹೋಗ್ತಿರ್ತೀವಿ ಸರ್. ಡೈಲಿ ನೈಟ್ ಬೀಟ್ ಮಾಡ್ತೀರಾ? ಡೈಲಿ ಅಂತಿಲ್ಲ ಸರ್, ನಮ್ಗೆ ಏನಾರ ಅಲ್ಲಿ ಹೋದಾಗ ಮೆಸೇಜ್ ಬಂತಂದ್ರೆ ಹೋಗ್ತಾ ಇರ್ತೀವಿ. ನಮ್ಗೆ ಕ್ಯಾಂಪ್ ಇದಾವಲ್ಲ, ಅಲ್ಲೇ ಉಳ್ಕೊಂತೀವಿ. ಜಮೀನಿಗೆ ನುಗ್ಬಿಟ್ಟಾಗ ವಾಪಸ್ ಕಾಡಿಗೆ ಅಟ್ಟೋದಕ್ಕೆ ಬರ್ತೀರಾ? ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ ಸರ್, ಈ ತರ ಬಂದಿದೆ ರೈತರು. ಹಾಂ ಸರ್. ಆ ಟೈಮಲ್ಲೆಲ್ಲ ನಾವು ಹೋಗ್ತೀವಿ ಸರ್. ಓಕೆ. ಅಲ್ಲಿ ಹೋಗಿ ನೋಡ್ತೀವಿ ಸರ್, ಅಲ್ಲಿ ಸಿಚುವೇಶನ್ ನೋಡಿ ಏನಾರು ಇತ್ತಂದ್ರೆ ಸ್ವಲ್ಪ ಪಟಕ್ ತರ ಸೌಂಡ್ ಮಾಡಿ ಹ್ಞೂ ಹ್ಞೂ. ಬರ್ತೀವಿ ಸರ್ ಅಷ್ಟೇ. ಇಲ್ಲ ನೀವೀಗ ಬರ್ತೀರಲ್ಲ, ಅವಾಗೇನಾದರೂ ನಿಮ್ಮ ಅನುಭವದಲ್ಲಿ ನಮ್ಮ ಸ್ಟಾಫ್ಗಳಿಗೆ, ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ಗಳಿಗೆ ಏನಾದರೂ ಅಟ್ಯಾಕ್ ಮಾಡಿರೋದಾಗಲಿ ಏನಾದರೂ ಇನ್ಸಿಡೆಂಟ್ ನಡೆದಿದೆಯಾ ಇದುವರೆಗೂ? ಇಲ್ಲಿ ನಡೆದಿಲ್ಲ ಸರ್, ಈ ತರ ಏನು ಆ ತರ ಆಗಿಲ್ಲ ಸರ್. ಇದೆಲ್ಲ ಸೊ ನಾವು ಟೈಮಿಂಗ್ ಪ್ರಕಾರ ಆಗ್ತೀವಿ ಸರ್. ಅದು ಅತಿ ಜಾಸ್ತಿ ಟೈಮಿಂಗ್ ಆತಂದ್ರೆ ಅದನ್ನು ಬರುತ್ತೆ ಸರ್ ಆ ಟೈಮಲ್ಲಿ. ಹ್ಞೂ ಹ್ಞೂ. ಸೊ ಒಬ್ರು ನೋಡ್ತಾ ಇರ್ತಾರೆ, ಒಬ್ರು ಆಗ್ತಾ ಇರ್ತೀವಿ, ಹ್ಞೂ. ಫುಡ್ ಆಗ್ತಾ ಇರ್ತೀವಿ. ಆ ಟೈಮಲ್ಲಿ ಸಡನ್ಲಿ ಬಂತಂದ್ರೆ ಸೌಂಡ್ ಲಾಟಿ ತಗೊಂಡು ಕಲ್ಲಿಗೆ ಸೌಂಡ್ ಮಾಡ್ತೀವಿ. ಆ ಅಲ್ಲ, sound ನಾವು ಸ್ವಲ್ಪ ಅದನ್ನು ಹೌದು, ದೂರ ಹೋಗುತ್ತೆ. ನಾವು ಅದನ್ನು ವೈಲ್ಡ್ ಲೈಫಲ್ಲಿ ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಲ್ಲ. ಅದೇ ಸರ್. ಯಾಕೆಂದರೆ ಬೇರ್ಸ್ ಇಸ್ ಮೋರ್ ಡೇಂಜರಸ್ ದೆನ್ ಅದರ್ ವೈಲ್ಡ್ ಲೈಫ್. ನೀವು ಹೌದೌದು, ತುಂಬ ಡೇಂಜರ್ ಅವು, ಭಾರಿ ಡೇಂಜರ್ ಸರ್. ಕರಡಿ ಬಂದು ನಾವು ಬೇರೆದಕ್ಕೆ ಸಣ್ಣ ಪುಟ್ಟ ಇದಕ್ಕೆ ನಾವು ಫೇಸ್ ಮಾಡ್ಬೋದು, ಇದಕ್ಕೆ ಮಾಡಕ್ ಹೌದು. ನಾವು ಚಿರತೆ ಓಡಿಸ್ಬೋದು, ಹುಲಿನ ಎದುರಿಸ್ಕೋಬೋದು. ಕರಡಿಗಳು ಕರಡಿ ಮಾತ್ರ ಬಹಳ ಡೇಂಜರ್ ಸರ್. ಅದಕ್ಕೆ ಅದೇ ನಾನು ನನ್ನ ಬುಕ್ನಲ್ಲಿ ಅದನ್ನು ಒಂದು ಸ್ಟೋರಿ ಬರ್ತಿದ್ದೀನಿ. ಹಾ ಹಾ ನಮ್ಮ ನಾಗರಹೊಳೆದು ಹೌದು. ಮಧು ಅಂತೇಳಿ ವಾಚರು ಹಾ ಹಾ. ಎಷ್ಟು ಭಯಂಕರವಾಗಿ ಅಟ್ಯಾಕ್ ಮಾಡಿದೆ ಅಂತಂದರೆ ಅವನಿಗೆ ಅರ್ಧ ಫೇಸ್ ಇಲ್ಲ. ಅವನು ನಮ್ಮ ವೀರ್ನಸಳ್ಳಿ ಗೇಟಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲೇ ಹಾಕ್ಕೊಂಡಿದ್ರು ಟ್ರೈಬಲ್ಸ್. ಅವನು ಹಾ ಹಾ. ಒಳಗಡೆ ಬೀಟ್ಗೆ ಹೋದಾಗ ಅಟ್ಯಾಕ್ ಮಾಡಿ ಅವನು ಒಂದು ಕಣ್ಣು ಅರ್ಧ ಮೂಗು ಅರ್ಧ ಬಾಯಿ ಅಷ್ಟೇ ಇರೋದು ಅವನಿಗೆ. ಫುಲ್ ಮಫ್ಲರ್ ಸುತ್ಕೊಂಡು ಬಟ್ಟೆ ಸುತ್ಕೊಂಡು ಪಾಪ ಈ ಉಳಿದಿದ್ದ ಜೀವನ ಎಲ್ಲ ಅವನಿಗೆ ಭಾರಿ ತುಂಬ ಕಷ್ಟದಲ್ಲಿ ನರಕದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ನೋಡಿದ್ರ ನೀವು? ಆಗಿದ್ದಾವೆ ಸರ್. ಇಲ್ಲಿ ಆತರ ಏನು ಆಗಿಲ್ಲ ಸರ್. ಇಲ್ಲಿ ಸಮ್ಟೈಮ್ಸ್ ಸಣ್ಣ ಪುಟ್ಟ ನಮಗೆ ಫುಡ್ ಹಾಕೋ ಟೈಮಲ್ಲಿ ಓಡಿಸ್ಕೊಂಡ್ ಬಂದಿದೆ ಸರ್. ಆತರ ಏನು ಆಗಿಲ್ಲ ಇಲ್ಲೆಲ್ಲ. ಓಕೆ. ಅಂದ್ರೆ ಸೇಫ್ಟಿ ಇದೆ ಸರ್ ನಮಗೆಲ್ಲ. ನೋಡ್ತಾ ಇರ್ತಾರೆ, ಒಬ್ರು ಆಗ್ತಾ ಇರ್ತಾರೆ, ಇಬ್ರು ನೋಡ್ತಾ. ನೀವೇನು ಹೇಳ್ತೀರಾ ಶಿವಗಿ ಬಗ್ಗೆ, ನಿಮ್ಮ ಅನುಭವ? ನೀವು ಇಲ್ಲಿಗೆ ಬಂದು ಎಷ್ಟು 2 ವರ್ಷ ಆಯ್ತಾ? 2 ವರ್ಷ ಆಯ್ತು. ಓಕೆ. ಇಲ್ಲಿ ಅಂದ್ರೆ ಯಾವುದೇ ರೀತಿ ಟೂರಿಸ್ಟ್ ಆಗಲಿ, ಡಿಪಾರ್ಟ್ಮೆಂಟ್ ಆಗಲಿ, ವಾಚರ್ಸ್ ಆಗಲಿ ಯಾವುದೇ ರೀತಿ ಹಾನಿ ಇಲ್ಲ ಸರ್. ಯಾಕಂದ್ರೆ ಇಲ್ಲಿರುವಂಥ ಕರಡಿಗಳು ಕೆಲವೊಂದು ಶಾಂತ ರೀತಿಯಿಂದ ಇದೆ. ಫೀಡಿಂಗ್ ಮಾಡಿದಾಗಲಿ, ಟೂರಿಸ್ಟಿಗಾಗಲಿ ಯಾವುದೇ ರೀತಿ ಆಗಲಿ ಇದುವರೆಗೆ ಅದು ಒಂದು ಇನ್ಸಿಡೆಂಟ್ ನಡೆದಿಲ್ಲ. ಈಗ ಸಮ್ಟೈಮ್ ಚಿರತೆ ಕಂಡಾಗ ಅಷ್ಟೇ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಿ? ಹೌದು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಚಿರತೆ ಕೂಡ ಸೈಲೆಂಟ್ ಆಗಿರುತ್ತೆ. ಹೌದು. ಈಗ ಟೂರಿಸ್ಟ್ ನೋಡ್ತಾರೆ, ಕೆಲವೊಬ್ರು ಭಯ ಪಟ್ಕೊತಾರೆ. ಆ ಟೈಮಲ್ಲೂ ಕೂಲ್ ಆಗಿದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಕೆಲವರಿಗೆ ಒಂದು ಅನುಮಾನಗಳಿದ್ದಾವೆ. ಈ ದರೋಜಿ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಬೇರ್ ಸ್ಯಾಂಚುರಿನಲ್ಲಿ ಫೀಡ್ ಮಾಡ್ತಾರೆ, ಫುಡ್ಡು ಆರ್ಟಿಫಿಷಿಯಲ್ ಆಗಿ ವೈಲ್ಡ್ ಲೈಫ್ ಅನಿಮಲ್ಸ್ಗಳಿಗೆ ಅದಕ್ಕೆ ಬರ್ತವೆ ಅಂತ. ನಾನು ಅವ್ರಿಗೆ ಹೇಳಿದ್ದೀನಿ, ಅದು ಫೀಡ್ ಅಂತಂದರೆ ಜಸ್ಟ್ ಒಂದು ಬೆಲ್ಲದ ಪಾಕ ಅಷ್ಟೇ, ಜಸ್ಟ್ ಬರೋರು ನೋಡೋದಕ್ಕೆ ಕಾಣಲಿ ಅನ್ನೋದು ಕಾರಣಕ್ಕಷ್ಟೇ. ಇನ್ನು ಮಿಕ್ಕಂತ ಫುಡ್ಡು ನ್ಯಾಚುರಲ್ಲೇ ಹೋಗ್ತಾವಲ್ಲ, ಹುಡ್ಕೊಂಡು ಹೋಗ್ತವೆ. ಈಗ ನಮ್ಮ ದರೋಜಿಯಲ್ಲಿ ಬಂದ್ಬಿಟ್ಟು 28 ಥರದ ಹಣ್ಣಿನ ಗಿಡಗಳಿವೆ. ಹೌದಾ? ಹಾಂ, ಸೀಸನ್ ವೈಸ್ ಹಣ್ಣುಗಳು ಬಿಟ್ಕೊಂತ ಹೋದ್ರೆ ಎಲ್ಲ ಪ್ಲಾಂಟ್ ಮಾಡಿರೋದು ಅಥವಾ ನ್ಯಾಚುರಲ್ ಆಗಿ ಬೆಳೆದಿದೆ. ಏನೇನು ಹಣ್ಣು ಇರ್ತವೆ ಇಲ್ಲಿ? ಸರ್ ಇದ್ರೆ ಕಾರ್ ಏಕಕ್ಕೆ ನವಣೆ ಈ ಥರ ಎಲ್ಲ ಡಿಫ್ರೆಂಟ್ ವೈಸ್ ಬಾರೆಹಣ್ಣು ಓಕೆ, ಈ ಥರ ಎಲ್ಲ ಹಣ್ಣಿನ ಗಿಡಗಳಿದೆ ಸರ್. ಹಾಂ, ಅವು ಸೀಸನ್ ವೈಸ್ ಬರ್ತಾ ಇದ್ದಾಗೆ ಕರಡಿ ಕೂಡ ಆ ಗಿಡಗಳನ್ನ ಅಳ್ಳಾಡಿಸ್ಬಿಟ್ಟು ಕೆಳಗಡೆ ಬಿದ್ದವನ್ನೆಲ್ಲ ತಿನ್ನುತ್ತೆ. ಈಗ ನಾವು ಫೀಡಿಂಗ್ ಮಾಡೋದಂದ್ರೆ ಟೂರಿಸ್ಟ್ ಮರನೂ ಹತ್ತುತ್ತವೆ. ಹಾಂ, ಜಸ್ಟ್ ಈಗ ವೈಲ್ಡ್ ಲೈಫ್ ಅಲ್ಲಿ ನಮಗೆ ಪೇಷನ್ಸ್ ಲಿಂದ ಸಿಗಲ್ಲ ಸರ್ ಹೌದು. ಯಾವುದೇ ಅನಿಮಲ್ಸ್. ಇಲ್ಲೆಲ್ಲ ಟೂರಿಸ್ಟ್ ಬರ್ತಾರಲ್ಲ, ಅವ್ರಿಗೆ ಒಂದು ಹಾಫ್ ಅನ್ ಅವರ್ 1 ಅವರ್ ಜಸ್ಟ್ ಒಂದು 20 ಮಿನಿಟ್ಸ್ ನೋಡಿದ್ವಲ್ಲ, ಬಂದು ಲಿಕ್ ಮಾಡ್ತವೆ, ಒಂದು 15 ನಿಮಿಷ ಇರ್ತವೆ, ಹೊಟ್ಬಿಡ್ತವೆ ಅಷ್ಟೇ ಸರ್. ನೋಡಿ, ನೆಕ್ಸ್ಟ್ ಬ್ಯಾಚ್ ಬಂದ್ರು ಪಾಪ ಅವ್ರಿಗೆ ಒಂದು ಕಡೆನೂ ಸಿಗ್ಲಿಲ್ಲ. ಅದೇ ಸಿಗಲಿಲ್ಲ. ನಮಗೊಂದು 15-20 ಸಿಕ್ತು ನಮಗೆ. ಅದೇ ಸರಿ. ಯಾಕಂದ್ರೆ ಈಗ ಫೀಡಿಂಗ್ ಮಾಡಿದ್ರೆ ಬರುತ್ತಂತೆಲ್ಲ, ಫೀಡಿಂಗ್ ಮಾಡದೇ ಇದ್ರೂ ನಮಗೆ ಆನ್ ದ ವೇ ಸಿಗ್ತಾವೆ ಕೆಲವೊಂದು. ಹೌದು, ಯಾಕಂದ್ರೆ ಅದು ನ್ಯಾಚುರಲ್ ಆಗಿ. ಈಗ ಟೈಮ್ ಟರ್ಮಿಟ್ಸ್ ಹುಡುಕ್ತಾ ಇರುತ್ತೆ ಗೆದ್ಲುಗಳನ್ನ. ಹಾಂ, ಹಾಂ, ಮೇನ್ ಕರಡಿ ಇದು ಟರ್ಮಿಟ್ಸ್ ಅಂಡ್ ಡಂಗ್ಮಿಟ್ಸ್ ಅಂತ ನೋಡೋದಕ್ಕೆ ಫೀಡಿಂಗ್. ಈ ಬೆಲ್ಲ ಹಾಕೋದು ಅವರಿಗೊಂದು ಉಪಯೋಗ, ಎಲ್ಲ ಗೆಸ್ಟಿಗೂ ಕಾಣಲಿ ಅಂತ ಮೈಂಡ್ ಸೆಟ್ ಹೌದು, ವೈಲ್ಡ್ ಲೈಫಲ್ಲಿ. ಅದೇ ಬಿಟ್ಟರೆ ನ್ಯಾಚುರಲ್ ಆಗಿ ನಾವು ನೋಡ್ಬೇಕು ಅನ್ನೋದಾದ್ರೆ ಭಾಳ ಪೇಷನ್ಸ್ ಬೇಕು, ಟೈಮಿಂಗ್ ಬೇಕು. ನಾವು ವಾರದಲ್ಲಿ 2 ವಾರ ಜರ್ನಿ ಮಾಡಿದ್ರು ಸಿಗಾಗ 1 ಟೈಮ್ 2 ಟೈಮ್. ಇಲ್ಲಿ ಬಂದ್ಬಿಟ್ರೆ ಮತ್ತೆ ಪೇಂಟೆಡ್ ಫರ್ಫಲ್ ನೋಡಿದ್ರಿ, ಫರ್ಫಲ್ ಇಲ್ಲಿ ಈ ಪ್ಲೇಸ್ ಫರ್ಫಲ್ ಸಿಗುತ್ತೆ ಸರ್. ಫರ್ಫಲ್ ಒಂಥರ ನಾವು ಚುಕ್ಕಿಯ ಫ್ಲೈ ಕ್ಯಾಚರ್ ಇದೆಯಾ ಅಲ್ಲಿ? ಇದೆ ಸರ್. ಹಾಂ, ವೈಟ್ 2 ಬರುತ್ತೆ, ಹಾಂ, ಮೇಲ್ ಅಂಡ್ ಫೀಮೇಲ್ ಪೇಂಟೆಡ್ ಸ್ಯಾನ್ ಗ್ರೋಸ್ ಇದೆ, ಮಲ್ಕೋ ಇದೆ ಸರ್. ಹಾಂ, ಮಲ್ಕೋ ಸಿಗುತ್ತೆ. ಈಗ ನಮಗೆ ಬ್ಯಾಕ್ ವಾಟರ್ ಹೋದ್ರೆ ಸಿಗ್ತಾವ ಅವೆಲ್ಲ? ಬುಲ್ಬುಲ್ನು ಸಿಗುತ್ತೆ. ಬ್ಯಾಕ್ ವಾಟರ್ ಅಂದ್ರೆ ನಿಮಗೆ ಸ್ಪೂನ್ ಬಿಲ್ ವೆರೈಟಿ ಆಫ್ ಅವು ಮೈಗ್ರೇಟಿಂಗ್ ಮೈಗ್ರೇಟಿಂಗ್ ಬರ್ಡ್ಸ್. ಅಲ್ಲಿ ಫ್ಲೈ ಕ್ಯಾಚರ್ ಅವು ಸಿಗಲ್ಲ ಸರ್. ಹಾಂ, ಅದು ಯಾಕಂದ್ರೆ ಕಂಟಿನ್ಯೂ ಇರೋದ್ರಿಂದ ಪ್ಲೇಸ್ ನೀರು ಇರೋದ್ರಿಂದ ಫ್ಲೈ ಕ್ಯಾಚರ್ ಸಿಗೋದು ಕಷ್ಟ. ಫ್ಲೈ ಕ್ಯಾಚರ್ ಅಂದ್ರೆ ಇಂಥ ಗಿಡಗಳಲ್ಲಿ ಅಲ್ಲೇ ನೋಡ್ಬೇಕು ಫ್ಲೈ ಕ್ಯಾಚರ್. ಸರ್ ಬೇಡ.
ಫೀಡಿಂಗ್ ಕಚ್ತದೆ ತಾಯಿನೇ ಕೊಟ್ಟಾಗ ಮಾತ್ರ ತೊಗೊಬೇಕು. ಹೌದು. ಇಲ್ಲ ಮೆಟ್ಲ ಮೇಲೆ ಆ ಟೈಮಲ್ಲಿ ಅವಾಗೇನು ಮಾಡೋದು? ಇದೆಲ್ಲ ನ್ಯಾಚುರಲ್ ಅಲ್ಲ ಸರ್. ಯಾವ ಟೈಮಲ್ಲಿ ಯಾವ ಸೈಡ್ ಆದರೂ ಬರ್ಬೋದು ಸರ್. ಓಕೆ. ಸೊ ನಾವಿರ್ತೀವಿ ಅವನ್ ಮಾಡ್ತೀವಿ. ಆಮೇಲೆ ನಿಮ್ಮ ಹತ್ರ ವೆಪನ್ನು ಇಲ್ಲ, ಹೆಂಗೆ ಟಚ್ ಮಾಡ್ತೀರಾ? ಅಲ್ಲ ಅವುಗಳದ್ದು ಬಿಹೇವಿಯರ್ ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗುತ್ತೆ. ಇಲ್ಲಿ ಬಂತಂದ್ರೆ ಇದು ಕಾಲ್ ಮಾಡ್ತೀವಿ. ಇಲ್ಲೇ ಡೈಲಿ ಇಲ್ಲೇ ಇರ್ತೀವಲ್ಲ. ಹೌದು. ನಮ್ಮ ಸ್ಟಾಫು ಡೈಲಿ ಡೇಂಜರ್ ಝೋನಲ್ಲೇ ಇರ್ತಾರೆ. ಒಂದು ವೆಪನ್ ಇಲ್ಲ, ಏನಿಲ್ಲ, ಎಷ್ಟೊಂದು ಲಾಟಿನಲ್ಲಿ ಮೇಂಟೈನ್ ಮಾಡ್ತಾರೆ ನೋಡಿ. ಇದೆಲ್ಲ ಪೂರ ನ್ಯಾಚುರಲ್ ಹ್ಯಾಬಿಟೇಟು. ಯಾವಾಗ ಬೇಕಾದ್ರೆ ಎಲ್ಲಿಂದ ಬೇಕಾದ್ರೂ ಬರ್ಬೋದು. ನಿಮಗೆ ರೈಫಲ್ ಕೊಡಲ್ವಾ ಬಾಟ್ಸ್ಗಳಿಗೆ? ಇಲ್ಲ ಕೊಟ್ಟಿಲ್ವಾ? ಮೋಸ್ಟ್ಲಿ ಏನು ವೈಲ್ಡ್ ಲೈಫ್ ಅಂತಂದ್ರೆ ಬರೀ ಬಂಡೀಪುರ, ನಾಗರಹೊಳೆ, ಭದ್ರಾ ಲಾಸ್ಟ್ ಕಿಡ್ಸ್ ಮೋರ್ ಡೇಂಜರಸ್ ದೆನ್ ಎನಿ ಅದರ್ ವೈಲ್ಡ್ ಲೈಫ್ ಅನಿಮಲ್. ಟ್ರೂ. MPFI ಯಾರು? ಅದೇ ಸಿ ವಾಟ್ ಹೆವೆನ್. ಕೆರೆನಾ ಅಥವಾ ಫ್ಲೋಯಿಂಗ್ ವಾಟರ್? ಕೆರೆ ಸರ್. ಕೆರೆ. ಸಣ್ಣ ಚೆಕ್ ಡ್ಯಾಮ್ ಸರ್. ಹಾಂ.